ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ರಾಯರ ಬಗ್ಗೆ ಜೊತೆಗೆ ಉತ್ತರಾರಾಧನೆ ಬಗ್ಗೆ ಇನ್ನಷ್ಟು ಮಾತಾಡೋಣ. ದೀಪಿಕಾ ಇದ್ದಾರೆ, ಪರೀಕ್ಷಿತ್ ಇದ್ದಾರೆ. ಅದಕ್ಕಿಂತ ಮೊದಲು ಅಣ್ಣಾ ಹಜಾರೆ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರಪ್ಪ ಸಾಕಷ್ಟು ಹೇಳಿದರು. ಯಾಕಂದರೆ ಯಾರೋ ಒಂದು 4 ಜನ ನಿಂತ್ಕೊಂಡು ಇದನ್ನೆಲ್ಲ ಬದಲಾಯಿಸಿ ನೀವು ತನ್ನಿ ಅಂದ ತಕ್ಷಣವೇ ನಾವು ವಿಧೇಯಕವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಉಗ್ರಪ್ಪನವರ ಮಾತು. ಜೊತೆಗೆ ಅವರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ಕೂಡ ಉಗ್ರಪ್ಪ ಪ್ರಶ್ನೆ ಮಾಡಿದರು. ಬನ್ನಿ, ಸಿ.ಟಿ. ರವಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಯುವ ಮುಖಂಡರು, ಶಾಸಕರು. ಸಿ.ಟಿ. ರವಿ ಅವರೇ, ತಾವೇನು ಹೇಳ್ತೀರಿ ಅಣ್ಣಾ ಹಜಾರೆ ಅವರ ಬಂಧನದ ಬಗ್ಗೆ? ಒಂದು, ಈ ದೇಶದಲ್ಲಿ ಜನಾಭಿಪ್ರಾಯವನ್ನು ರೂಪಿಸ್ತಕ್ಕಂತ ಸ್ವಾತಂತ್ರ್ಯವನ್ನ ಸಂವಿಧಾನವೇ ಕೊಟ್ಟಿದೆ. ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸೋದಕ್ಕೆ ಸತ್ಯಾಗ್ರಹವನ್ನ ಇನ್ನೊಬ್ಬರಿಗೆ ಹಾನಿಯಾಗದಂತೆ ಕೈಗೊಳ್ತಕ್ಕಂತ ಹಕ್ಕು ಸಂವಿಧಾನದತ್ತವಾಗಿ ಕೊಟ್ಟಿದ್ದಾಗಲೂ ಕೂಡ ಆ ಹಕ್ಕನ್ನ ಮೊಟಕ ಮಾಡಿ ಸರ್ವಾಧಿಕಾರಿಯ ಪ್ರವೃತ್ತಿಯನ್ನ ಮತ್ತುಳಿಸ್ಕೊಂಡು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದು ಸರ್ವಾಧಿಕಾರಿಯಾಗಿ ಮೆರೆದ ಕೀರ್ತಿ ಕಾಂಗ್ರೆಸ್ ಇಂದಿದೆ. ಆ ಪ್ರವೃತ್ತಿಯನ್ನ ಮತ್ತೂ ಉಳಿಸ್ಕೊಂಡು ಆಂದೋಲನವನ್ನ ಹತ್ತಿಕ್ತಕ್ಕಂತ, ಭ್ರಷ್ಟಾಚಾರದ ವಿರುದ್ಧ ಯಾರು ಮಾತಾಡಿದ್ರು ಕೂಡ ಅವ್ರ ಮೇಲೆ ಆಪಾದನೆ ಮಾಡುವ ಮೂಲಕ ತನ್ನ ಪಾಪದ ಕೊಡವನ್ನ ಮತ್ತಷ್ಟು ತುಂಬಿಸ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ನೀತಿ ಕೃತ್ಯ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೇನೆ ಮಾರಕವಾಗಿರ್ತಕ್ಕಂಥದ್ದು. ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಗೌರವಯುತವಾಗಿ ಗಾಂಧಿವಾದಿ ಅಣ್ಣಾ ಹಜಾರೆ ಅವರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಇನ್ಯಾವತ್ತೂ ಕೂಡ ಗಾಂಧಿ ಹೆಸರನ್ನ ಇಟ್ಕೊಳ್ಳೋದಕ್ಕೆ, ಗಾಂಧಿ ಹೆಸರನ್ನ ಹೇಳೋದಕ್ಕೆ ಕಾಂಗ್ರೆಸ್ಸಿಗೆ ಯಾವುದೇ ರೀತಿಯ ಅಧಿಕಾರ, ನೈತಿಕತೆ ಉಳಿದಿಲ್ಲ. ಗಾಂಧಿಯ ಮೌಲ್ಯಗಳಿಗೆ ಕಿಂಚಿತ್ತೂ ಬೆಲೆ ಕೊಡದೆ ಇರತಕ್ಕಂತ, ಗಾಂಧಿಯ ಹೋರಾಟ, ಯಾವ ಅಹಿಂಸೆಯ ಹೋರಾಟದ ಮೂಲಕ ಸ್ವತಂತ್ರ ಬಂತು ಅಂತ ಹೇಳಿ ಉದ್ದ ಭಾಷಣ ಮಾಡ್ತೀವಿ, ಇತಿಹಾಸದ ಪುಟಗಳ ಮೂಲಕ ಮಕ್ಕಳಿಗೆ ತಿಳಿಸ್ತೇವೆ, ಅದನ್ನು ವಾಸ್ತವಿಕವಾಗಿ ಅದೇ ರೀತಿ ಮಾದರಿಯ ಚಳುವಳಿಯನ್ನ ಭ್ರಷ್ಟಾಚಾರದ ವಿರುದ್ಧ ಅಭಿಪ್ರಾಯ ರೂಪಿಸ್ಲಿಕ್ಕೆ ಹೊರಟ್ರೆ ಅವ್ರನ್ನ ಪೊಲೀಸ್ ಬಲದ ಮೂಲಕ ಬ್ರಿಟಿಷರು ನಾಚಿಕೆ ಪಡುವ ರೀತಿಯಲ್ಲಿ ಹತ್ತಿಕ್ತಕ್ಕಂತ ಕೇಂದ್ರ ಸರ್ಕಾರದ ಕಾಂಗ್ರೆಸ್ ನೀತಿ ಖಂಡನೀಯ. ಇದನ್ನ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ನಾವು ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡ್ತಾ ಇದ್ವಿ. ಸಿ.ಟಿ. ರವಿ ಅವರೇ, ಬಹುಶಃ ತಾವು ಕೂಡ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಏನು ಹೋರಾಟ ಮಾಡ್ತಾ ಇದಾರಲ್ಲ ಅವರೆಷ್ಟು ಸತ್ಯವಂತರು ಅನ್ನುವಂತ ಪ್ರಶ್ನೆ ಹಾಕ್ತಾರೆ ಕಾಂಗ್ರೆಸ್ ನಾಯಕರು. ತಾನು ಕಳ್ಳ ಪರರ್ ನಂಬ ಅಂತ ಒಂದು ಗಾದೆ ಮಾತಿದೆ. ಕಾಂಗ್ರೆಸ್ ಕೆಟ್ಟು ಕುಲಗೆಟ್ಟು ಈ ದೇಶವನ್ನು ಸರ್ವನಾಶ ಮಾಡುವ ಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥವರಿಗೆ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ಕೂಡ ಒಂದ್ ರೀತಿ ಭಯ ಆಗತ್ತೆ. ಆ ಭಯದ ರೀತಿಯಲ್ಲಿ ಬಾಯಿಗೆ ಬಂದಂತೆ ಬಡಾಯಿಸ್ತಾರೆ. ನಾನು ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ನವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೀನಿ. ಈ ಹಿಂದೆ ಬಾಬಾ ರಾಮದೇವ್ ಅವ್ರ ಮೇಲೂ ಕೂಡ ಇದೇ ರೀತಿಯ ಆರೋಪಗಳನ್ನು ಅವ್ರು ಮಾಡ್ತಾ ಬಂದ್ರು. ಇವರಿಗೆ ಸ್ಪಷ್ಟ ಇದೆ, ಈ ದೇಶದಲ್ಲಿ ಲೂಟಿ ಹೊಡೆದಂತ ಬಹುಪಾಲು ನಾಯಕರು ಕಾಂಗ್ರೆಸ್ಸಿಗರೇ ಆಗಿದ್ದಾರೆ. ಈ ದೇಶದಲ್ಲಿ ಭ್ರಷ್ಟಾಚಾರದ ಬೀಜವನ್ನ ಬಿತ್ತಿ ಹೆಮ್ಮರವಾಗಿ ಬೆಳೆಸಿದ ಕೀರ್ತಿ ಕೂಡ ಕಾಂಗ್ರೆಸ್ ಹಿಂದೆ ಆಗಿದೆ. ಹಾಗಾಗಿ ಅದರ ಭಯದಿಂದ ಒಂದ್ ಕಡೆ ಕಪ್ಪು ಹಣ ತರಬೇಕು ಅಂತ ಭಯಗೊಳ್ತಾರೆ, ಇನ್ನೊಂದ್ ಕಡೆ ಭ್ರಷ್ಟಾಚಾರದ ವಿರುದ್ಧ ಕಠಿಣವಾಗಿರ್ತಕ್ಕಂತ ಒಂದು ಕಾನೂನನ್ನು ತರಬೇಕು ಅಂತಂದ್ರೆ ಭಯಗೊಳ್ತಾರೆ. ಅಂದ್ರೆ ಈ ಭಯದ ಹಿನ್ನೆಲೆ ಜನಸಾಮಾನ್ಯರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಭಯದ ಹಿನ್ನೆಲೆ ಕಾಂಗ್ರೆಸ್ಸಿಗರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವೇ ಈ ಭಯಕ್ಕೆ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿಯೇ ತಮ್ಮ ಪಕ್ಷದ ಮುಖಂಡರುಗಳನ್ನ ರಕ್ಷಣೆ ಮಾಡೋ ಸಲುವಾಗಿ ಈ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಸಿ.ಟಿ. ರವಿ ಅವರೇ ನಮ್ಮ ಜೊತೆ ಮಾತಾಡೋಕ್ಕೆ. ಸಿ.ಟಿ. ರವಿ ಹೇಳೋ ಪ್ರಕಾರ ಏನಂದರೆ ಭಾರತೀಯ ಜನತಾ ಪಕ್ಷ ಇದನ್ನು ಖಂಡಿಸುತ್ತೆ, ಇದು ಖಂಡಿತ ಇದು ಸಲ್ಲದು ಅಂತ. ಮಾತಿತ್ತಿದರೆ ಗಾಂಧಿ ಹೆಸರು ಹೇಳ್ತಾರೆ, ಸೊ ಗಾಂಧಿ ತತ್ವದ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಕಾಂಗ್ರೆಸ್ನವರಿಗೆ ಗಾಂಧಿಯ ಬಗ್ಗೆ ಮಾತಾಡೋಕ್ಕಾಗಲಿ, ಗಾಂಧಿ ತತ್ವದ ಬಗ್ಗೆ ದನಿ ಎತ್ತಕ್ಕಾಗಲಿ ಅವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಅನ್ನುವಂಥದ್ದು ರವಿಯವರ ಮಾತು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸೋಮಣ್ಣ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಣ್ಣ ಅವರೇ, ತಾವೇನು ಹೇಳ್ತೀರಿ ಅಣ್ಣಾ ಹಜಾರೆ ಅವರ ಬಂಧನದ ಬಗ್ಗೆ? ಸರ್, ಇದು ಒಬ್ಬ ರಾಷ್ಟ್ರದ ಕೊನೆ ಕೊಂಡಿಯಾಗಿರ್ತಕ್ಕಂಥ ಅಣ್ಣಾ ಹಜಾರೆ ಅವರ ಒಂದು ಕನಸಿನ ಹೋರಾಟ ಏನಿದೆ, ಈ ಹೋರಾಟಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲ ಸೂಚಿಸಬೇಕಾಯ್ತದೆ. ಮುಂದಿನ ಪೀಳಿಗೆಯನ್ನ, ಈ ರಾಷ್ಟ್ರ ಅಭಿವೃದ್ಧಿಯನ್ನ ಮನಗಂಡು ನಾವು ಕಾರ್ಯೋನ್ಮುಕ್ತರಾಗ್ತಾರೆ ಅನ್ನುವ ಒಂದು ಭಾವನೆ ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಅಪಾರವಾದ ಗೌರವದಿಂದ ಇತ್ತು. ಆದ್ರೆ ಅವ್ರಿಗೆ ಬಂಧಿಸಿರ್ತಕ್ಕಂಥದ್ದು ಅಕ್ರಮ ಅಪರಾಧ. ಗಾಂಧಿ ದಾಂಡಿನಲ್ಲಿ ಮತ್ತೊಬ್ಬ ಗಾಂಧಿಯನ್ನ ಅವರು ಕೇಳಿರ್ತಕ್ಕಂಥ ಕೆಲವನ್ನ ವಿಚಾರಗಳನ್ನ ಕುಳಿತುಕೊಂಡು ಚರ್ಚೆ ಮಾಡಿ ಒಂದಲ್ಲ 10 ಬಾರಿ ಮಾತನಾಡಿ ಅದನ್ನ ಬಗೆಹರಿಸಬೇಕಾಗಿತ್ತು ವಿನ ಆ ರೀತಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಯಾವುದೇ ಸಾರ್ವಜನಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇಮಿಡಿಯೇಟ್ ಆಗಿ ಅವ್ರಿಗೆ ಬಿಡುಗಡೆ ಮಾಡಬೇಕು. ಅವ್ರ ಆದರ್ಶಗಳನ್ನ ನಾವು ಮುಂದಿನ ಪೀಳಿಗೆಗೆ ಪರಿಚಯಿಸಿ ಹೋದ್ರೆ ಈ ದೇಶ ಕೌಲು ದಾರಿಯಲ್ಲಿ ಸಾಕ್ತಕ್ಕಂಥ ಸೂಚನೆಗಳನ್ನ ನಾವೇ ಸೃಷ್ಟಿ ಮಾಡಿಕೊಟ್ಟಂಗಾಯ್ತದೆ. ಆದ್ರಿಂದ ಇವತ್ತಿನ ಸಂದರ್ಭ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು
ದೇಶದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಯಾವ ಗಾಂಧಿಯ ನಾಡಿನಲ್ಲಿ ಮತ್ತೊಬ್ಬ ಜೀವಂತ ಗಾಂಧಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು ಸರಿಯಾದ ಸಾಧುವಾದ ಕ್ರಮ ಅಲ್ಲ. ತಾವು ಹೇಳ್ತಾ ಇದ್ದೀರಿ ಗಾಂಧಿಯ ನಾಡಿನಲ್ಲಿ ಮತ್ತೊಬ್ಬ ಗಾಂಧಿಯ ಬಂಧನ ಆಗಬಾರ್ದು ಅನ್ನುವಂಥದ್ದು. ಈ ಗಾಂಧಿಯನ್ನ ಬರೀ ಗಾಂಧಿ ಟೋಪಿಗೆ ಮಾತ್ರ ಸೀಮಿತ ಮಾಡಿರುವಂತ ಜನಗಳಿಗೆ ಅರ್ಥವಾಗುತ್ತಾ ಸೋಮಣ್ಣವ್ರೆ? ಒಂದು ಭರದ್ವಾಜ್ರೆ ಯಾರಿಗ ಅರ್ಥ ಆಯ್ತದೋ ಬಿಡ್ತದೋ ಗೊತ್ತಿಲ್ಲ. ಇದು ಚರ್ಚೆ ಶುರುವಾಗಿದೆ. ಆ ಚರ್ಚೆ ಶುರುವಾಗಿರೋದ್ರಿಂದ ಆ ಚರ್ಚೆಯ ಮುಖೇನ ನಾವು ಫಲಿತಾಂಶವನ್ನು ಕೂಡ ಕಾಣ್ತಕ್ಕಂಥದಕ್ಕೆ ಇವೆಲ್ಲವೂ ಕೂಡ ಒಂದು ದಿಕ್ಸೂಚಿ ಆಗ್ತದೆ. ಆದ್ರಿಂದ ಎಲ್ಲವೂ ಕೂಡ ಒಂದೇ ದಿನ ಮಾಡಕ್ ಆಗೋದಿಲ್ಲ, ನಿಜ ಒಪ್ಕೊಂಡೆ. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥಕೊಂಡು ಅವ್ರು ಕೈಗೊಂಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಕೂಡ ಸಮಂಜಸವಾಗಿದೆ. ತಕ್ಷಣವೇ ಅಣ್ಣಾ ಹಜಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು. ಈ ರಾಜ್ಯ ಮತ್ತು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏಕತೆ ಮತ್ತು ಸಮಗ್ರತೆಗೆ ಎಲ್ಲ ಒಂದ್ ಕಡೆ ದಾರಿ ತಪ್ಪತಕ್ಕಂಥ ಕೆಲಸ ಯಾರಿಂದೂ ಕೂಡ ಆಗ್ಬಾರ್ದು. ನಿಜ ಸರ್. ಈ ಅಣ್ಣಾ ಹಜಾರೆ ಬಂದಿರೋದ್ ಮುಖಾಂತರ ಇಡೀ ಹೋರಾಟವನ್ನು ಹತ್ತಿಕ್ತೀವಿ ಅಂತ ಹೊರಟಿದಾರಲ್ಲ, ಇದು ಸಾಧ್ಯ ಆಗುತ್ತಾ ಅಥವಾ ಹೋರಾಟದ ಆರಂಭ ಇವತ್ತಿನಿಂದಲೇ ಅಂತ? ಈ ದೇಶಕ್ಕೆ ಒಂದು ಇತಿಹಾಸ ಇದೆ. ಭಾರತೀಯರಾಗಿರ್ಬೇಕೇ ವಿನ ಭಾರತೀಯರು ಎಲ್ಲ ಒಂದ್ ಕಡೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಆ ಕಹಿ ಘಟನೆಗಳಿಗೆ ನಾವು ಮನಸೋತವ್ರು ಅಲ್ಲ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಇತಿಹಾಸ ಪರ ದೇಶದವರು ಕೂಡ ಕಲ್ತ್ಕೊಂಡು ನಮ್ಮನ್ನು ಅನುಸರಣೆ ಮಾಡುವಾಗ ಇಂಥ ಒಂದು ದಿಟ್ಟವಾದ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಗಾಂಧಿವಾದಿ ಸ್ವತಂತ್ರ ಹೋರಾಟಗಾರರ ಅವರ ತೀರ್ಮಾನಗಳು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಅವಶ್ಯಕತೆ ಇರೋದು 100ಕ್ಕೆ 100 ಸತ್ಯ. ಇದಾಗಬೇಕಾಯ್ತದೆ. ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಇದನ್ನ ಕೊಡದೆ ಹೋದ್ರೆ ಶಾಪಗ್ರಸ್ತರಾಗ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ನಿಜ, ಒಳ್ಳೆ ಮಾತನ್ನು ಹೇಳಿದ್ರಿ ಸೋಮಣ್ಣವರೇ, ಧನ್ಯವಾದ. ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವ ಸೋಮಣ್ಣ ಹೇಳ್ತಿರೋದೇನು ಅಂತಂದರೆ, ಗಾಂಧಿಯ ನಾಡಿನಲ್ಲಿ ಮತ್ತೊಬ್ಬ ಜೀವಂತ ಗಾಂಧಿಯನ್ನು ಈ ರೀತಿ ಅರೆಸ್ಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಬಗ್ಗೆ ಕಾಂಗ್ರೆಸ್ ಆತ್ಮಾವಲೋಕನ ಮಾಡ್ಕೋಬೇಕು, ಜೊತೆಗೆ ತಕ್ಷಣ ಬಿಡುಗಡೆ ಮಾಡಬೇಕು, ಅವ್ರನ್ನ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನುವಂಥದ್ದು ಸೋಮಣ್ಣವರ ಮಾತು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಜೊತೆಗೆ ರಾಯರ ಉತ್ತರಾರಾಧನೆಯ ನೇರ ದೃಶ್ಯಾವಳಿಗಳನ್ನು ಕೂಡ ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.